ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನನಗೆ ತುಂಬ ಇಷ್ಟವಾದಂಥ ಇಯರಿಂಗ್ ಕಲೆಕ್ಷನ್ಸ್ ವಿಡಿಯೋ ತಂದಿದ್ದೀನಿ. ಸೊ ದಟ್ ಯಾರಿಗಿಷ್ಟ ಇಲ್ಲ ಇಯರಿಂಗ್ಸ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗಂತೂ ಎಷ್ಟು ಥರ ಇಯರಿಂಗ್ಸ್ ಇದ್ರೂ ಸಾಲಲ್ಲ. ಆ್ಯಂಡ್ ಆಫೀಸ್ಗೆ ಹೋಗೋ ವುಮೆನ್ಸ್ಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ಹೆಣ್ಮಕ್ಳ ಮೇಲೆ ತುಂಬ ಇಷ್ಟಪಡೋ ಜುವೆಲ್ಸ್ ಅಂದರೆ ಅದು ಇಯರಿಂಗ್ಸ್. ಆ್ಯಂಡ್ ನಾನಿವತ್ತು ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ, ನನ್ನ ಹತ್ರ ಯಾವ್ಯಾವ ಥರ ಇಯರಿಂಗ್ಸ್ ಇದೆ, ಎಲ್ಲಿ ತಗೊಂಡೆ, ಏನು ಅದ್ರ ಡೀಟೇಲ್ಸ್ನ ಕೊಡ್ತೀನಿ. ಸೊ ಫಸ್ಟ್ಲಿ ನಾನು ಇವತ್ತು ಹಾಕ್ಕೊಂಡಿದ್ದೀನಿ ನನ್ನ ಡ್ರೆಸ್ಗೆ ಮ್ಯಾಚ್ ಆಗುವಂಥ, ಕಾಣಿಸ್ತಿದೆಯಾ, ಐ ಶೇಪ್. ಈ ಇಯರಿಂಗ್ಸ್ನ ತುಂಬ ಜನ ನನ್ನ ಫ್ರೆಂಡ್ಸ್ ನೋಡಿ ಕೇಳಿದ್ರು, ಫ್ರೆಂಡ್ಸ್ ಎಲ್ಲಿ ತೊಗೊಂಡೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಇದು ಸೇಮ್ ನಮ್ಮ ಕಣ್ಣು ಹೇಗಿರುತ್ತೆ ಹಾಗೆ ಇದೆ. ಆ್ಯಂಡ್ ಇಲ್ಲಿ ನೋಡಿ, ನಿಮ್ಗೆ ಹತ್ರದಿಂದ ತೋರಿಸ್ತೀನಿ, ಲ್ಯಾಶಸ್ ಕೂಡ ಇದೆ ಫ್ರೆಂಡ್ಸ್ ಇದಕ್ಕೆ. ಸೊ ದಟ್ ತುಂಬಾ ಚೆನ್ನಾಗಿದೆ ಇದು ಇಯರಿಂಗ್ಸು, ಎಲ್ಲರೂ ತುಂಬ ಇಷ್ಟಪಟ್ಟರು. ಆ್ಯಂಡ್ ನಾನು ಇದನ್ನು ತಗೊಂಡಿದ್ದು ಬಂದು ವಿಜಯನಗರಲ್ಲಿ. ಸೊ ದಟ್ ಅವಾಗ 200 ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಸೊ ಇದು ನನ್ನ ಫೇವ್ರೆಟ್ ಇಯರಿಂಗ್ ಕೂಡ. ಸೊ ದಟ್ ನೆಕ್ಸ್ಟ್ ಇಯರಿಂಗ್ ಬಂದು ನನ್ನ ಹತ್ರ. ಆ್ಯಂಡ್ ಟ್ರೆಡಿಷ್ನಲಿಗೆ ಸೂಟ್ ಆಗೋ ಥರನೂ ಇಯರಿಂಗ್ಸ್ ಇದೆ. ಸೊ ವೆಸ್ಟರ್ನ್ ವೇರಿಗೆ ಸೂಟ್ ಆಗೋ ಥರನೂ ಇಯರಿಂಗ್ಸ್ ಇದೆ. ಸೊ ಇದು ಬಂದು ವೈಟ್ ಮೆಟಲ್ ದೊಡ್ಡ ಜುಮ್ಕಾ ಫ್ರೆಂಡ್ಸ್. ಇದು ಬಂದು ಸ್ಯಾರಿ ಆಗಿರ್ಬೋದು ಅಥವಾ ಸಿಲ್ವರ್ಗೆ ಆಗಿರ್ಬೋದು, ಹಾಕೊಂಡಾಗ ಹಾಕಿ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಸ್ಯಾರೀಸ್ಗಾಗಲಿ ಸಿಲ್ವರ್ಸ್ಗಾಗಲಿ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದೂ ನನಗೆ ನೆನಪಿರೋ ಹಾಗೆ ಮಲ್ಲೇಶ್ವರಮಲ್ಲಿ ತೊಗೊಂಡೆ ಅನಿಸುತ್ತೆ ಫ್ರೆಂಡ್ಸ್. ಇದು 150 ಅಂತ ಅನ್ಕೋತೀನಿ. ಮಲ್ಲೇಶ್ವರಮ್ಗೆ ಹೋಗಿದಾಗ ಹೀಗೆ ಶಾಪಿಂಗ್ ಅಂದ್ಬಿಟ್ಟು ನಾನು ಅಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಸೇಮ್ ಅದೇ ಥರ, ಅದೊಂದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಇದು ನೋಡಿ ಒಂದು ಮೀಡಿಯಮ್ ಸೈಜ್ ಇದೆ. ಸೊ ನನ್ನ ಹತ್ರ ಜುಮ್ಕಾಸೂ ಜಾಸ್ತಿ ಇದೆ ಫ್ರೆಂಡ್ಸ್. ಇದು ಅಷ್ಟೇ, ಸಿಲ್ವರ್ ಬಾರ್ಡರ್ಸ್ ಇರೋ ಸ್ಯಾರಿಗಳಿಗೆ ಎಲ್ಲ ಹಾಕ್ಕೊಂಡಾಗ ಸಿಲ್ವರ್ ಜುಮ್ಕಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆ್ಯಂಡ್ ನನ್ನ ಫೇಸ್ ಮೇಲೆ ಬೇರೆ ಏನೋ ಇಷ್ಟು ದಪ್ಪ ಪಿಂಪಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಯಾವಾಗಲೂ ಆಗಿರಲಿಲ್ಲ ನನಗೆ, ಇದೇ ಫಸ್ಟು ಈ ಥರ ಒಂದು ಪಿಂಪಲ್ ಆಗಿರೋದು, ಗೊತ್ತಿಲ್ಲ ಏನಕ್ಕೆ ಅಂತ. ಆ್ಯಂಡ್ ಇದು ಬಂದು ನೋಡಿ ಟ್ರೆಡಿಷ್ನಲ್ ಇಯರಿಂಗು. ಸೊ ಇಯರ್ ಕಫ್ ಮತ್ತು ಜುಮ್ಕಾ ಎರಡು ಇದರಲ್ಲೇ ಬರುತ್ತೆ ಫ್ರೆಂಡ್ಸ್. ಇದು ಅಷ್ಟೇ, ನಾವು ಸ್ಯಾರಿ ಹಾಕ್ಕೊಂಡು ಏನಾದರೂ ಹಾಕ್ಕೊಂಡ್ರೆ ನಾವು ನೆಕ್ ಪೀಸ್ ಏನು ಹಾಕ್ಕೊಳ್ಳೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡಿ, ತೋರಿಸ್ತೀನಿ ನೋಡಿ. ಕಾಣಿಸ್ತಿದೆಯಾ ನಿಮಗೆ? ಸಖತ್ತಾಗಿದೆ. ಇದು ಅಷ್ಟೇ ನನ್ನ ಫೇವ್ರೆಟ್ ಇಯರಿಂಗ್. ಆ್ಯಂಡ್ ನನ್ನ ಹತ್ರ ನೆಕ್ ಪೀಸ್ಗಳು ತುಂಬಾ ಕಮ್ಮಿ ಇದೆ ಫ್ರೆಂಡ್ಸ್. ಇಯರಿಂಗ್ಸ್ ಆದರೆ ಸಿಕ್ಕಾಪಟ್ಟೆ ವೆರೈಟೀಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನೋಡಿ ಒಂದು ಬ್ಲ್ಯಾಕ್ ಜುಮ್ಕಾ, ಸಖತ್ತಾಗಿರುತ್ತೆ. ಇದು ಕಾಟನ್ ಸ್ಯಾರಿಗೆಲ್ಲ ಇದನ್ನು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೋಡಿ, ಸಖತ್ತಾಗಿದೆ ಅಲ್ಲ. ಸಿಲ್ವರ್ಗೂ ಸೂಟ್ ಆಗುತ್ತೆ. ಇದು ಅಷ್ಟೇ. ಆ್ಯಂಡ್ ಜಾಸ್ತಿ ಕಾಟನ್ ಸ್ಯಾರಿಗಳಿಗೆ ಈ ಥರ ಜುಮ್ಕಾ ಸೂಟ್ ಆಗುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಒಂದು ಗೋಲ್ಡ್ ಕಲರ್ ಸ್ಟೋನ್ ಇರೋ ಅಂಥ ಒಂದು ಹ್ಯಾಂಗಿಂಗ್. ಇದು ಅಷ್ಟೇ, ನಾನು ನಿಮಗೆಲ್ಲನೂ ತಿರ್ಪ ಹಾಕಿ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ನೆಕ್ಸ್ಟ್ ಇಯರಿಂಗ್ ಬಂದು ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಜುಮ್ಕಾ. ಬೀಳಿಸ್ತಾನೆ ಇದ್ದೀನಿ, ಯಾಕೋ ಗೊತ್ತಿಲ್ಲ.
ಕಾಣಿಸ್ತಿದೆಯಾ? ಇದು ಅಷ್ಟೇ ನನಗೆ ತುಂಬ ಇಷ್ಟ ಈ ಇಯರಿಂಗ್ ಕೂಡ. ಇದು ಅಷ್ಟೇ ಸೆಲ್ವಾರ್ ಜೊತೆಗೆ ಹಾಕ್ಕೊಂಡಾಗ ಅಥವಾ ಕಾಟನ್ ಸ್ಯಾರಿ ಜೊತೆ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಸೊ ನನಗೆ ನೆಕ್ ಪೀಸ್ ಎಲ್ಲ ಜಾಸ್ತಿ ಇಷ್ಟ ಇಲ್ಲ, ಸೊ ದಟ್ ಇಯರಿಂಗ್ಸ್ ಅಂದ್ರೆ ಜಾಸ್ತಿ ಇಷ್ಟ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಇದು ಐ ಥಿಂಕ್ ಜಯನಗರಲ್ಲಿ ಇದು 120 ರೂಪೀಸ್ ಏನೋ ಕೊಟ್ಟಿದ್ದೆ ಫ್ರೆಂಡ್ಸ್ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಇಯರಿಂಗ್ ಬಂದು ಆಗಲೇ ನಾನು ಒಂದು ಮೆರೂನ್ ಕಲರ್ ಇಯರಿಂಗ್ಸ್ ತೋರಿಸಿದ್ದಲ್ಲ, ಸೊ ದಟ್ ನೋಡಿ ಅದರಲ್ಲೇ ಬ್ಲ್ಯಾಕ್ ಕಲರ್. ಇದು ಕೂಡ ಇದು ಅಷ್ಟೇ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಇದು ಅಷ್ಟೇ ಒಂದು ಕಾಟನ್ ಕುರ್ತಾ ಜೊತೆಗೆ ಅಥವಾ ಕಾಟನ್ ಸ್ಯಾರಿ ಜೊತೆಗೆ ಹಾಕ್ಕೊಂಡಾಗ ಇದು ಅಷ್ಟೇ ನೋಡಿ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಹತ್ರ ಜುಮ್ಕಾಸ್ ಕಲೆಕ್ಷನ್ ಇನ್ನೂ ಇದೆ ಫ್ರೆಂಡ್ಸ್. ಈಗ ನನಗೆ ಯಾವ್ಯಾವುದು ತುಂಬ ಇಷ್ಟ, ನನ್ನ ಫೇವ್ರೆಟ್ ಇಯರಿಂಗ್ಸ್ ಆ ಥರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ನೋಡಿ ಸ್ಟಡ್. ಆ್ಯಂಡ್ ನನ್ನ ಹತ್ರ ಜಾಸ್ತಿ ಈ ಥರ ಜುಮ್ಕಾಸಲ್ಲೆಲ್ಲ ಬಂದು ನಾನು ಗೋಲ್ಡ್ ಮೆಟಲ್ ಎಲ್ಲ ಜಾಸ್ತಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕಂದರೆ ನಂಗೆ ಏನೋ ಗೋಲ್ಡ್ ಕಲರ್ ಮೆಟಲ್ ಜುಮ್ಕಾಸ್ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಈ ಥರ ಬ್ಲ್ಯಾಕ್ ಮೆಟಲ್, ಸಿಲ್ವರ್ ಮೆಟಲ್, ಆಕ್ಸಿಡೈಸ್ ಜ್ಯುವೆಲ್ರಿನೇ ತುಂಬ ಇಷ್ಟ ಆಗುತ್ತೆ. ನೋಡಿ ಇದು ಕೂಡ ಸ್ಟಾರ್ ಟೈಪ್ ಇದೆ, ಇದಕ್ಕೊಂದು ಬೀಟ್ ಬಂದಿದೆ, ಆದ್ದರಿಂದ ಇದು ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನೋಡಿ, ಕಾಣಿಸ್ತಿದೆಯಾ ನಿಮಗೆ? ಇದು ಬಂದು ನಿಮಗೆ ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತದೆ ಗೊತ್ತಿಲ್ಲ, ಪೀಚ್ ಕಲರ್ ಇಯರಿಂಗ್. ಇದು ಅಷ್ಟೇ ನನ್ನ ಫೇವ್ರೆಟ್. ಇದು ಪಾರ್ಟಿಗೆ ಹೋಗುವಾಗ, ಯಾವುದಾದ್ರೂ ಬರ್ತ್ಡೇ ಪಾರ್ಟಿ, ಏನಾದರೂ ಒಂದು ಪಾರ್ಟಿ ಫಂಕ್ಷನ್ಸ್ಗೆ ಅಥವಾ ರಿಸೆಪ್ಷನ್ಸ್ಗೆಲ್ಲ ನಾವು ಒಂದು ಒಳ್ಳೆ ಸೆಲ್ವಾರ್ ಅಥವಾ ಗ್ರ್ಯಾಂಡ್ ವರ್ಕ್ ಸ್ಯಾರಿ ಏನಾದರೂ ಹಾಕ್ಕೋತಾ ಇದ್ದೀವಿ ಅಂದಾಗ ಈ ಇಯರಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಸಕ್ಕತ್ತಾಗಿದೆ. ಆ್ಯಂಡ್ ಇದು ಅಷ್ಟೇ ನನ್ನ ಫೇವ್ರೆಟ್ ಇಯರಿಂಗ್. ಆ್ಯಂಡ್ ನನ್ನ ಚಿಕ್ಕ ಇಯರಿಂಗ್ಸ್ ಹಾಕಿದ್ರೆ ನನ್ನ ಫೇಸಿಗೆ ಕಾಣಿಸಲ್ಲ ಫ್ರೆಂಡ್ಸ್. ಸೊ ದಟ್ ನನಗೆ ತುಂಬ ಈ ಥರ ದೊಡ್ಡ ಇಯರಿಂಗ್ಸ್ ಆ್ಯಂಡ್ ಸ್ಟಡ್ಸು ಅಷ್ಟೇ ದೊಡ್ಡ ಸ್ಟಡ್ಸೇ ನಾನು ಹಾಕ್ಕೊಳ್ಳೋದು. ಸೊ ಆ ಥರನೇ ನನಗಿಷ್ಟ ಆ್ಯಕ್ಚುಲಿ. ಸೊ ದಟ್ ಆ್ಯಂಡ್ ಇದನ್ನು ನೋಡಿ, ಇದೆಲ್ಲ ನಾನು ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ. ಸೊ ಹೇಳಿದ್ನಲ್ಲ, ನಾನು ಎಲ್ಲೇ ಹೋದರೂ ಏನು ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ, ಸೊ ಒಂದಾದರೂ ಇಯರಿಂಗ್ ತೊಗೊಂಡೇ ನಾನು ಬರೋದು. ಸೊ ದಟ್ ಇದು ಅಷ್ಟೇ ನನ್ನ ಫೇವ್ರೆಟ್ ಇಯರಿಂಗ್ಸ್. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಕೇಳಿದ್ದಾರೆ ಇದನ್ನು, ಎಲ್ಲಿ ತೊಗೊಳ್ತೀಯಾ ಇಯರಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಅಷ್ಟೇ ಹಾಕ್ಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಸಖತ್. ಇದು ಅಷ್ಟೇ ಒಂದು ವರ್ಕ್ ಸ್ಯಾರಿ ಜೊತೆಗೆ ಆಗಿರ್ಬೋದು ಅಥವಾ ಸ್ಟೈಲಿಶ್ ಚೂಡಿದಾರ್ ಸೆಟ್ಸ್ ಎಲ್ಲ ಬರುತ್ತಲ್ಲ ಇವಾಗ, ಸೆಲ್ವಾರ್ ಸೆಟ್ಸ್ ಎಲ್ಲ, ಅದಕ್ಕೆ ಇದು ಒಂದೇ ಒಂದು ಹಾಕೋಬಿಟ್ರೆ ಬೇರೆ ಏನು ಬೇಡ. ಈ ಇಯರಿಂಗಿಂದನೇ ನಮ್ಮ ಲುಕ್ ಎನ್ಹಾನ್ಸ್ ಆಗೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರಿಂಗ್ ಟೈಪ್ ಇಯರಿಂಗು. ಸೊ ಇದು ಅಷ್ಟೇ ಸೆಲ್ವಾರ್ಗೆ, ಸ್ಯಾರೀಸ್ಗಿನ ಸೆಲ್ವಾರ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ ನೋಡಿ, ಇದೆಲ್ಲ ಒಂದು ತುಂಬ ವರ್ಷನೇ ಆಯಿತು ಫ್ರೆಂಡ್ಸ್, ಇದೆಲ್ಲ 3-4 ಇಯರ್ಸ್ ಆಯಿತು ತೊಗೊಂಡು. ಸೊ ದಟ್ ಅವಾಗ ನಾನು 100 ರೂಪೀಸ್ ಏನೋ ಕೊಟ್ಟಿದ್ದೆ ಅನಿಸುತ್ತೆ, ಎಲ್ಲಿ ತೊಗೊಂಡೆ ಅನ್ನೋದು ಅಷ್ಟು ನೆನಪಿಲ್ಲ ನನಗೆ. ಆ್ಯಂಡ್ ನನ್ನ ನೆಕ್ಸ್ಟ್ ಇಯರಿಂಗ್ ಬಂದು ಗ್ರೀನ್ ಸ್ಟಡ್ಸ್. ನಾನು ಆಗಲೇ ಹೇಳಿದ್ನಲ್ಲ, ದೊಡ್ಡ ಸ್ಟಡ್ಸ್ ಅಂದರೆ ನನಗೆ ತುಂಬ ಇಷ್ಟ ಅಂತ. ಸೊ ದಟ್ ಅದಕ್ಕೋಸ್ಕರ ನಾನು ಈ ಥರ ಜಾಸ್ತಿ ಎಲ್ಲೇ ಹೋದರೂ, ನಾನು ಶಾಪಿಂಗ್ಗೆ ಅಂತ ಹೋದ್ರೂ ಫಸ್ಟ್ ನನ್ನ ಕಣ್ಣಿಗೆ ಬಿಡೋದೇ ಹುಡ್ಕೋದೇ ನಾನು ಇಯರಿಂಗ್ಸ್ ಫ್ರೆಂಡ್ಸ್.
ಇದು ಅಷ್ಟೇ ಹಾಕ್ಕೊಂಡ್ರೆ ಇದು ಎಲ್ಲನೂ ಅಷ್ಟೇ ಟ್ರೆಡಿಷ್ನಲ್ಗಿನ್ನ ಸೊ ಪಾರ್ಟಿ ವೇರ್ ಅಥವಾ ವೆಸ್ಟರ್ನ್ ಡ್ರೆಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ಹೇಳಿದ್ನಲ್ಲ, ನನ್ನ ಹತ್ರ ವೆಸ್ಟರ್ನ್ ವೇರ್ ಜುಮ್ಕಾಸು ಒಂದು ಸ್ವಲ್ಪ ಕಲೆಕ್ಷನ್ಸ್ ಆದರೆ ವೆಸ್ಟರ್ನ್ ವೇರ್ ಕಲೆಕ್ಷನ್ಸೇ ಜಾಸ್ತಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ರಿಂಗ್. ಇದು ಅಷ್ಟೇ ಸೆಲ್ವಾರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ 50 ರುಪೀಸ್ ಕೊಟ್ಟಿದ್ದೆ, ಎಲ್ಲೋ ಹೊರಗಡೆ ಹಿಂಗೆ ರೋಡ್ ಸೈಡಲ್ಲಿ ತೊಗೊಂಡಿದ್ದು. ಆಗ ನಾನು ಇದಕ್ಕೆ 50 ರುಪೀಸ್ ಎಕ್ಸಾಕ್ಟ್ ಎಲ್ಲಿ ಅಂತ ನೆನಪಿಲ್ಲ ಫ್ರೆಂಡ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಗ್ರೀನ್ ಕಲರ್. ಇದು ಬಂದು ಟ್ರೆಡಿಷ್ನಲ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಸ್ಯಾರಿಗೆ ಆಗಿರ್ಬೋದು ಅಥವಾ ಕುರ್ತಾ ಆಗಿರ್ಬೋದು, ಇದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಗ್ರೀನ್ ಇದರಲ್ಲಿ ನನ್ನ ಹತ್ರ 2 ಕಲರ್ ಇದೆ, ಸೇಮ್ ಇಯರಿಂಗ್. ಪೀಚ್ ಕಲರ್ ಒಂದು, ಗ್ರೀನ್ ಕಲರ್ ಒಂದು. ಇದು ಆ್ಯಕ್ಚುಲಿ ಇದನ್ನು ನಾನು ಗಾಂಧಿ ಬಜಾರ್ ಹತ್ರ ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್. 100 ರುಪೀಸ್ ಪರ್ ಪೇರ್ ಕೊಟ್ಟಿದ್ದೆ ನಾನು ಇದಕ್ಕೆ 2 ಕಲರ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಟಡ್ಸ್ ನೋಡಿ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಇದು ಒಂದು ಸ್ಟಡ್ಸ್. ಸೊ ಇದು ಅಷ್ಟೇ ವೆಸ್ಟರ್ನ್ ವೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ. ಇದನ್ನು ಹಾಕ್ಕೊತೀನಿ. ಇದು ಹಾಕ್ಕೊಂಡಾಗ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್, ಇಯರಿಂಗ್ಸಲ್ಲಿ ಇಯರಿಂಗ್ಸ್ ಇರುತ್ತೆ, ಇದ್ರ ಬ್ಯಾಕ್ ಸೈಡ್ ತಿರ್ಪ ಅಂತ ಏನು ಹೇಳ್ತೀವಿ ಅದೇ ಕಳೆದೋಗುತ್ತೆ ಬೇಗ. ನನ್ನ ಹತ್ರನೂ ಸೇಮ್, ನನಗೂ ಅದೇ ಪ್ರಾಬ್ಲಮ್ ಜಾಸ್ತಿ ಆಗೋದು. ನನಗೆ ಗೊತ್ತು ನಿಮಗೂ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಇದು ಅಷ್ಟೇ ಜೀನ್ಸ್ಗಾಗಿರ್ಬೋದು, ಇದು ನಮ್ಗೆ ಜೀನ್ಸ್ಗೆ ಕುರ್ತಾಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಸ್ಟಡ್ಸ್ ಬಂದು ನೋಡಿ, ಇದು ಚೆನ್ನಾಗಿದೆ, ಯೆಲ್ಲೋ ಕಲರ್. ಆ್ಯಂಡ್ ನೆಕ್ಸ್ಟ್ ಬಂದು ಆಕ್ಸಿಡೈಸ್ ಬ್ಲ್ಯಾಕ್ ಮೆಟಲ್. ಇದು ನೋಡೋಕೆ ಇಷ್ಟು ಬ್ಲ್ಯಾಕ್ ಕಾಣಿಸಿದ್ರು ನಾವು ಹಾಕ್ಕೊಂಡಾಗ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ. ಇದನ್ನು ಅಷ್ಟೇ ನಾವು ಸ್ಯಾರಿಗೆಲ್ಲ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾನು 150 ಕೊಟ್ಟಿದ್ದೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಇದು ಸ್ಟೋನ್ ಇದೆಯಲ್ಲ, ನಾನು ಕಮ್ಮಿ ಮಾಡಿಕೊಡಿ ಅಂತ ಕೇಳಿದೆ. ಇಲ್ಲ ಮೇಡಮ್ ಸ್ಟೋನ್ ಇದೆಯಲ್ಲ ಅದಕ್ಕೋಸ್ಕರ ಜಾಸ್ತಿ ಅಂತ. ಸೊ 150 ರುಪೀಸ್ ಕೊಟ್ಟಿದ್ದೆ ಇದಕ್ಕೆ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಶಿವನ ಕಣ್ಣು ಬರುತ್ತಲ್ಲ ಆ ಥರ ಇದೆ ಇದು. ಇದು ಅಷ್ಟೇ ನಾನು ಸ್ಯಾರಿಗೂ ಹಾಕೋತೀನಿ, ಸೆಲ್ವಾರ್ಗೂ ಹಾಕೋತೀನಿ, ಎಲ್ಲದಕ್ಕೂ ಹಾಕೋತೀನಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನಾನು ತಗೊಂಡು ಒಂದು 6-7 ಇಯರ್ಸ್ ಆಗಿದೆ. ಸೊ ಇದರಲ್ಲೂ ಅಷ್ಟೇ ನನ್ನ ಹತ್ರ ಸೇಮ್ ಡಿಸೈನಲ್ಲಿ 2 ಕಲರ್ಸ್ ಅವೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದಿದೆ. ಸೊ ಈ ಥರ ಒಂದಿದೆ. ಇದಿಲ್ಲೇ ನಮ್ಮ ಮನೆ ಹತ್ರ ಒಂದು ಬ್ಯಾಂಗಲ್ ಸ್ಟೋರ್ ಇದೆ, ಅಲ್ಲಿ ತೊಗೊಂಡಿದ್ದು. ಇದೆಲ್ಲ 150 ರುಪೀಸ್ ಫ್ರೆಂಡ್ಸ್. ಆವಾಗಲೇ 6-7 ಇಯರ್ ಬ್ಯಾಕೇ. ಸೊ ಅದಕ್ಕೆ ನಾನಿನ್ನೂ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಕಲರ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಂದು ಟ್ರೆಡಿಷ್ನಲ್ ವೇರ್ ಇಯರಿಂಗ್. ಇದು ಅಷ್ಟೇ ಸ್ಯಾರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಸ್ಯಾರಿಗೆ ಸೆಲ್ವಾರ್ಗೆ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಅಷ್ಟೇ ನಾನು ಇಲ್ಲೇ ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಬ್ಯಾಂಗಲ್ ಸ್ಟೋರ್ ಇದೆ ಅಂತ, ಇದು ಅಲ್ಲೇ ಅವ್ರ ಹತ್ರ ಒಟ್ಟಿಗೆ ತೊಗೊಂಡಿದ್ದು. ಇದು ಅವಾಗ 150 ಏನೋ ಸಮಥಿಂಗ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ. ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಡ್ ಬಂದು ಇದು ಅಷ್ಟೇ ಒಂಥರ ಆಕ್ಸಿಡೈಸ್ ಇಯರಿಂಗ್. ಇದೂ ಅಷ್ಟೇ ನಾವು ಕಾಟನ್ ಸ್ಯಾರಿಗೆ ಕೂಡ ಹಾಕ್ಕೊಂಡ್ರು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕಾಟನ್ ಕುರ್ತಾಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಆ್ಯಂಡ್ ನನ್ನ ನೆಕ್ಸ್ಟ್ ಇಯರಿಂಗ್ ಬಂದು ಒಂದು ಸ್ಮಾಲ್, ಎಲ್ಲ ದೊಡ್ಡದೇ ಇದೆ, ಯಾವುದಕ್ಕೂ ಸ್ಮಾಲು ಇರಲಿ ಒಂದೆರಡು ಅಂದ್ಬಿಟ್ಟು ಒಂದು ಸ್ವಲ್ಪ ಕಲೆಕ್ಷನ್ಸ್ನ ನಾನು ಸ್ಮಾಲ್ ನೋಡಿ ಈ ಥರ. ಇದು ಅಷ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ,
ಸೊ ಬಟ್ ನಾನು ಜಾಸ್ತಿ ಈ ಥರ ಚಿಕ್ಕದು ಹಾಕೋಕೆ ಹೋಗಲ್ಲ, ಇರಲಿ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಟ್ ಆದರೆ ಇದು ಕೂಡ ನನಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ 30 ರೂಪೀಸ್ ಅಷ್ಟೇ ಫ್ರೆಂಡ್ಸ್. ಇದು ನಾನು ಹಿಂಗೆ ಹೊರಗಡೆ ಯಾವುದೋ ಟೆಂಪಲ್ಗೆ ಹೋಗಿದ್ದೆ, ಅಲ್ಲಿ ಮಾರ್ತಾಯಿದ್ರು, ಅಲ್ಲಿ ನಾನು ತೊಗೊಂಬಂದೆ, ಇಷ್ಟ ಆಯಿತು ಅಂತ. ಸೊ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲಿ ಸಿಕ್ಕಿದ್ರೂ ಬಿಡಲ್ಲ, ತಗೊಂಡು ಬರ್ತಾ ಇರೋದೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಸ್ಮಾಲ್ ಜುಮ್ಕ. ನೋಡಿದ ತಕ್ಷಣ ಕ್ಯೂಟಾಗಿದೆ, ಚಿಕ್ಕದಾಗಿ ಅಂತ ಅನ್ನಿಸ್ತು, ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದು ಅಷ್ಟೇ, ಮನೆ ಹತ್ರ ಇಲ್ಲೇ ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತಿದ್ದೀವಿ, ಸಿಂಪಲ್ಲಾಗಿರಬೇಕು ನಮ್ಮ ಲುಕ್ ಅಂದಾಗ ಈ ಥರ ಒಂದು ಚಿಕ್ಕದು ಹಾಕೊಂಬಿಟ್ರೆ ಸಾಕು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಅದರಲ್ಲೇ ಸ್ಮಾಲ್ ಇಯರಿಂಗ್ ಕಲೆಕ್ಷನ್ಸಲ್ಲೇ ಈ ಥರ ಬಂದಿದೆ. ಇದು ಅಷ್ಟೇ, ಆ ಬ್ಲ್ಯಾಕ್ ಮತ್ತು ಇದು ಎರಡು ಒಟ್ಟಿಗೆ ತೊಗೊಂಡು, ಇದು ಅಷ್ಟೇ ಜಸ್ಟ್ 30 ರೂಪೀಸ್ ಫ್ರೆಂಡ್ಸ್. ಇದನ್ನು ಕೂಡ ಅಷ್ಟೇ ನಾವು ಜೀನ್ಸ್ ಮೇಲೆ ಕೂಡ ಹಾಕ್ಕೋಬೋದು, ಜೀನ್ಸ್ ಮೇಲೆ ಅಥವಾ ಕುರ್ತಾಸ್ ಮೇಲೆ ಎಲ್ಲದ್ರ ಮೇಲೂ ಹಾಕ್ಕೋಬೋದು ನಾವು, ಸ್ಯಾರಿಗೆಲ್ಲ ಅಷ್ಟು ಸೂಟ್ ಆಗೋಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಥರ ಒಂದು ಟ್ರೆಡಿಷ್ನಲ್ ಜುಮ್ಕ. ಇದು ಸ್ಯಾರಿಗೂ ಚೆನ್ನಾಗಿರುತ್ತೆ ಆ್ಯಂಡ್ ಕುರ್ತಾಸ್ಗೂ ಚೆನ್ನಾಗಿರುತ್ತೆ. ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಹಿಂಗೆ ಹಾಕ್ಕೊಂಡು ಕೂದಲೆಲ್ಲ ಬಿಟ್ಟಾಗ ನೋಡಿ, ಇದರಲ್ಲೇ ನನ್ನ ಕೂದಲು ಸಿಕ್ಕಾಕೊಂಡ್ಬಿಡುತ್ತೆ ಕೂದಲುಗಳು, ಅದೊಂದೇ ಬೇಜಾರು. ಬಟ್ ಇದು ಹಾಕ್ಕೊಂಡ್ರೆ ಲುಕ್ಕು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಅಷ್ಟೇ ಫ್ರೆಂಡ್ಸ್, ಒಂದು 5-6 ಇಯರ್ಸೇ ಆಯಿತು ತೊಗೊಂಡು. ಬಟ್ ನಂಗೆ ತುಂಬ ಇಷ್ಟ ಅಂತ ಹಾಗೆ ಇಟ್ಕೊಂಡಿದ್ದೀನಿ, ಹುಷಾರಾಗಿ ಜೋಪಾನವಾಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಡೈಲಿ ಯೂಸ್ಗೆ ಅಂತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಟಡ್ಸ್ ತೋರಿಸ್ತೀನಿ ರೀ ಹತ್ರ. ನನಗೆ ಆ್ಯಕ್ಚುಲಿ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ದಟ್ ಈ ಥರದ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ತುಂಬಾ ತೊಗೊಂಡಿದ್ದೀನಿ ನಾನು, ತೋರಿಸ್ತೀನಿ ಅದು ನಿಮಗೆ. ಇದು ಅಷ್ಟೇ, ನಾವು ಜೀನ್ಸ್ ಮೇಲೆಲ್ಲ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದೆಲ್ಲ ಒಂದೇ ಬಂದಿದೆ, ಸಿಗ್ತಾ ಇಲ್ಲ ಇವಾಗ. ಆ್ಯಂಡ್ ನೆಕ್ಸ್ಟ್ ನೋಡಿ, ಎಲ್ಲೋ ಈ ಥರ ಸ್ಮಾಲ್. ಆ್ಯಂಡ್ ಅದರಲ್ಲೇ ಪಿಂಕ್ ಕಲರ್ ಬಂದಿದೆ. ಹೇಳಿದ್ನಲ್ಲ ನಂಗೆ ಡ್ರೆಸ್ ಮ್ಯಾಚಿಂಗ್ ಅಂದರೆ ತುಂಬ ಇಷ್ಟ ಅಂತ. ಸೊ ಅದಕ್ಕೆ ನಾನು ಎಲ್ಲ ಥರ ಇಯರಿಂಗ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಇದು ನನ್ನ ಒಂದು ಫೇವ್ರೆಟ್ ಇಯರಿಂಗ್. ಇದನ್ನು ಅಷ್ಟೇ ಹಾಕ್ಕೊಂಡಾಗ ನಾವು ಡೈಲಿ ಯೂಸ್ ತುಂಬ ಚೆನ್ನಾಗಿ ಒಂದು ಪೋನಿ ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡ್ರು ಸಖತ್ತಾಗಿ ಕಾಣಿಸುತ್ತೆ, ಅಥವಾ ಕೂದಲು ಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದು ಅಷ್ಟೇ ಕಾಟನ್ ಸ್ಯಾರೀಸ್ಗೆನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕುರ್ತಾಸ್ಗೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗೆ ತುಂಬ ಇಷ್ಟ ಇಯರಿಂಗ್, ನನ್ನ ಫೇವ್ರೇಟ್ ಇಯರಿಂಗ್ ಇದು. ನೆಕ್ಸ್ಟ್ ನೋಡಿ, ಇದು ಒಂದು ಹೊಸದು, ಇನ್ನೂ ಹಾಕ್ಕೊಂಡಿಲ್ಲ ನಾನು, ಇದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಇದು ಬಂದು 150 ರೂಪೀಸ್ ಏನೋ ಕೊಟ್ಟೆ ಜಯನಗರಲ್ಲಿ. ಸೊ ಇನ್ನೂ ಹಾಕ್ಕೊಂಡಿಲ್ಲ, ಹಾಕ್ಕೊಂಡಾಗ ನಾನು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದು ಬಂದು, ಆ್ಯಂಡ್ ಇದು ಬಂದಿದೆ ಫ್ರೆಂಡ್ಸ್ ನೋಡಿ, ಲಾಂಗ್ ಇಯರಿಂಗ್ಸ್ ನನ್ನ ಹತ್ರ ಜಾಸ್ತಿ ಇಲ್ಲ, ಇದು ಒಂದು. ಆ್ಯಂಡ್ ಇದ್ರ ವಿಶೇಷತೆ ಏನು ಅಂತಂದರೆ, ಇದನ್ನು ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಫ್ರೆಂಡ್ಸ್. ನನಗೆ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನನ್ನ ಫ್ರೆಂಡ್ ನನಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದು. ಸೊ ದಟ್ ನಾನು ಹಾಗೆ ಇಟ್ಕೊಂಡಿದ್ದೀನಿ ಹುಷಾರಾಗಿ, ಒಂದು 4-5 ಇಯರ್ಸ್ ಆಯಿತು. ಇದು ಅಷ್ಟೇ, ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ದಟ್ ನಾವು ಯಾವುದೇ ಇಯರಿಂಗ್ಸ್ ಆಗಿರ್ಬೋದು, ನಾವು ಯಾವ ಥರ ಡ್ರೆಸ್ಗೆ ಹೇಗೆ ನಾವು ಹಾಕ್ಕೋತೀವಿ, ಯಾವ ಥರ ಡ್ರೆಸ್ಗೆ ಯಾವ ಥರ ಇಯರಿಂಗ್ಸ್ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲುಕ್ಕು ಇದಾಗುತ್ತೆ. ಇದು ಅಷ್ಟೇ ಚೆನ್ನಾಗಿದೆ, ಬಟ್ ಈ ಡ್ರೆಸ್ಸಿಗೆ ಅಷ್ಟು ಸೂಟ್ ಆಗ್ತಿಲ್ಲ. ಆ್ಯಂಡ್ ನನ್ನ ನೆಕ್ಸ್ಟ್ ಮೋಸ್ಟ್ ಫೇವ್ರೆಟ್ ಇಯರಿಂಗ್ಸ್ ಬಂದು ನೋಡಿ ಫ್ರೆಂಡ್ಸ್, ಆ ಫ್ಲವರ್ದು ಡೀಟೇಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು
ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೇಮ್ ಒರಿಜಿನಲ್ ಫ್ಲವರ್ ಹೇಗಿರುತ್ತೆ ಆ ಥರನೇ ಮಾಡಿದ್ದಾರೆ. ಸೊ ದಟ್ ನನ್ನ ಫೇವ್ರೆಟ್ ಇಯರಿಂಗ್ ಇದು. ಇದು ಅಷ್ಟೇ, ನಾವು ಜೀನ್ಸ್ ಮೇಲೆ ಕೂಡ ಹಾಕ್ಬೋದು, ವೆಸ್ಟರ್ನ್ ವೇರ್ ಯಾವುದೇ ಇದ್ದರೂ ಕೂಡ ನಾವು ಇದನ್ನು ಹಾಕ್ಬೋದು. ಸೊ ಹಾಕ್ಕೊಂಡಾಗ ನೋಡಿ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ಈ ಥರ ಡ್ರೆಸ್ಗೂ ಸೂಟ್ ಆಗುತ್ತೆ, ಜೀನ್ಸ್ಗೂ ಸೂಟ್ ಆಗುತ್ತೆ. ಸೊ ವೆಸ್ಟರ್ನ್ ಔಟ್ಫಿಟ್ ಏನೇ ಇರಲಿ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಇದು ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಬಟರ್ಫ್ಲೈ ಡಿಸೈನ್. ನೋಡಿ ಕಾಣಿಸ್ತಿದೆಯಾ? ನನಗೆ ಇಯರಿಂಗ್ಸ್ನ ಕಲೆಕ್ಷನ್ಸ್ ಮಾಡೋದಂದರೆ ತುಂಬಾ ಇಷ್ಟ ಫ್ರೆಂಡ್ಸ್. ಸೊ ಒಬ್ಬೊಬ್ರಿಗೆ ಒಂದೊಂದು ಹಾಬಿ ಇರುತ್ತೆ. ಸೊ ದಟ್ ನನಗೆ ಇಯರಿಂಗ್ಸ್ ಕಲೆಕ್ಷನ್ ಮಾಡೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಈ ಥರ ಡಿಫ್ರೆಂಟ್ ಇಯರಿಂಗ್ಸ್ ನನ್ನ ಹತ್ರ ಇರಬೇಕು. ಸೊ ನೋಡಿದ ತಕ್ಷಣ ಎಲ್ಲಿ ತೊಗೊಂಡ್ರಪ್ಪ ಇವರು, ಚೆನ್ನಾಗಿದೆ ಇಯರಿಂಗ್ಸ್, ಎಷ್ಟು ಚೆನ್ನಾಗಿರುತ್ತಲ್ಲ, ಎಲ್ಲಿ ತೊಗೋತೀರಾ ನೀವು ಅಂತ ಅಂದ್ಕೋಬೇಕು. ಆ ಥರ ಎಲ್ಲರೂ ಹಾಕೊಳ್ಳೋ ಥರ ಕಲೆಕ್ಷನ್ಸ್ಗಿನ್ನ ನನ್ನ ಹತ್ರ ಈ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ ಇರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್, ನನ್ನ ಒಂದು ಆಸೆ. ನೋಡಿ ಇದೆಲ್ಲ ನೀವು ನೋಡ್ದಂಗೆ ಸೊ ಎಲ್ಲ ಕಡೆ ಸಿಗಲ್ಲ, ಸಿಕ್ಕಿದಾಗ ನಾನು ಬಿಡಲ್ಲ, ತೊಗೊಬಿಡ್ತೀನಿ. ಅದು ಎಷ್ಟೇ ಆದರೂ ಅಷ್ಟೇ ನನಗೆ ಈ ಥರ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂತ ಅನಿಸಿದ್ರೆ ಸೊ ದಟ್ ಎಷ್ಟಾದರೂ ಬಿಡಲ್ಲ, ತೊಗೊಬಿಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟ್ ಬಂದು ಇದೊಂದು ಟ್ರೆಡಿಷ್ನಲ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಕಾಣಿಸ್ತಿದೆ ನನಗೆ ಅದರಿಂದ ಪರ್ಲ್ ಇಯರಿಂಗ್. ಇದು ವೆಸ್ಟರ್ನ್ಗಿನ ಟ್ರೆಡಿಷ್ನಲ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸುತ್ತೆ. ನೋಡಿ ಇದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಅಷ್ಟೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ದಟ್ ನೋಡಿದ್ರಲ್ಲ ನನ್ನ ಇಯರಿಂಗ್ ಕಲೆಕ್ಷನ್ಸ್ ವಿಡಿಯೋ. ಸೊ ದಟ್ ಇನ್ನೂ ಇದೆ, ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಸೊ ನನ್ನ ಹತ್ರ ಇರೋದ್ರಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ತೋರಿಸಿದ್ದೀನಿ ಫ್ರೆಂಡ್ಸ್. ಸೊ ದಟ್ ಇಷ್ಟ ಆಯಿತು ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ವಿಡಿಯೋ ನೋಡಿ ಇಷ್ಟ ಆದರೆ ಬೇಗ ನನ್ನ ವಿಡಿಯೋಗೆ ಒಂದು ಲೈಕ್ ಮತ್ತು ಕಾಮೆಂಟ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಒಂದು ಪಾರ್ಟಿಷನ್ ಬಾಕ್ಸಲ್ಲಿ ಸೊ ನೀಟಾಗಿ ಸೆಟಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ಏನಂದರೆ ಒಂದು ಈ ರೌಂಡ್ ಬಾಕ್ಸಲ್ಲಿ ಆ ಥರ ಎಲ್ಲ ನಾವು ಸೆಟ್ ಮಾಡಿದಾಗ ಅರ್ಜೆಂಟ್ಗೆ ಎಮರ್ಜೆನ್ಸಿಗೆ ಇಮಿಡಿಯೇಟ್ಲಿ ಸಿಗಲ್ಲ ಫ್ರೆಂಡ್ಸ್. ಸೊ ಈ ಥರ ಅದಾದ್ರೂ ಬಾಕ್ಸ್ ಒಳಗಡೆ ಅದದೇ ಹಾಕಿಟ್ಟಾಗ ಸೊ ದಟ್ ಇಮಿಡಿಯೇಟ್ಲಿ ನನಗೆ ಜಿಂಕ ಬೇಕಾ, ಇದು ಇಲ್ಲೇ ಇದೆ ಅಂತ ಇಮಿಡಿಯೇಟಾಗಿ ನಾವು ಎತ್ಕೊಬೋದು. ಸೊ ದಟ್ ಹಾಗಾಗಿ ನಾನು ಈ ಥರ ಪಾರ್ಟಿಷನ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಎಮರ್ಜೆನ್ಸಿಗೆ ಯಾವುದಕ್ಕಾದರೂ ಸೊ ಬ್ಯಾಕ್ ಹುಕ್ಕಿಲ್ಲ ಅಂತಂದರೆ ಇರಲಿ ಅಂತ ಈ ಥರದ್ದೂ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀನಿ ಇದರೊಳಗಡೆ. ಆ್ಯಂಡ್ ಇಲ್ಲಿ ನೋಡಿ ಒಂದು